ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶ್ರೀ ಶ್ರೀ ದಂಡುಮಾರಮ್ಮ ತಾಯಿರವರ 6ನೇ ವರ್ಷದ ದೀಪಾರತಿ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ಕೆರೆಕೋಡಿ ರಸ್ತೆ ಮಾರುತಿ ನಗರದಲ್ಲಿ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕೆರೆಕೋಡಿ ರಸ್ತೆ ಮಾರುತಿ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿರುವ ಶ್ರೀ ದಂಡುಮಾರಮ್ಮ ತಾಯಿರವರಿಗೆ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವವನ್ನು ದೇವನಹಳ್ಳಿ ಶ್ರೀ ಕೃಷ್ಣಪ್ಪನವರ ಕುಟುಂಬದವರು ಹಾಗೂ ದಂಡಿಗಾನಹಳ್ಳಿ ವಿಜಯಪುರ ಕುಲಬಾಂಧವರ ನೇತೃತ್ವದಲ್ಲಿ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕ ವರ್ಷಂಗಳಂ 1944ಕ್ಕೆ ಸರಿಯಾದ ಶ್ರೀ ಶುಭಕೃತ್ ನಾಮ ಸಂವತ್ಸರ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಪಾಠ್ಯ ದಿನಾಂಕ 31/5/2022 ಮಂಗಳವಾರದಂದು ಅದ್ದೂರಿಯಾಗಿ ಕಾರ್ಯಕ್ರಮಗಳು ನಡೆಯಲು ಶ್ರೀದೇವಿಯವರ ಪ್ರೇರಣೆಯಾಗಿರುತ್ತದೆ. ಶ್ರೀ ದಂಡುಮಾರಮ್ಮ ತಾಯಿ ದೇವಾಲಯದಲ್ಲಿ ಬಾಳೆ ಕಂಬಗಳು ಮತ್ತು ಹಸಿರು ತೋರಣಗಳಿಂದ ಹೂವುಗಳಿಂದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಕ್ಷೇತ್ರದ ಬಿಜೆಪಿ ಮುಖಂಡರು ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿದರು. ವಿಜಯಪುರ ನಗರದಲ್ಲಿ ಇವತ್ತು ಎಲ್ಲರ ಸಹಕಾರ ಮತ್ತು ವಿಶೇಷವಾಗಿ ಇಲ್ಲೆಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಸೇರಿ ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಸಹಕಾರ ಎಲ್ಲ ರೀತಿಯಲ್ಲಿ ಕೊಡಬೇಕು ಅಂತೇಳಿ ನನ್ನ ಒತ್ತಾಯ. ಅಂದರೆ ನಾನು ಮನವಿ ಮಾಡಿಕೊಡ್ತೀನಿ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ಅದರಲ್ಲೂ ಈ ಭಾಗದಲ್ಲಿ ವಿಶೇಷವಾಗಿ ಕೆರೆಕೋಡಿ ರಸ್ತೆಯಲ್ಲಿ ಇದಾಗಬೇಕಾಗಿತ್ತು. ಈ ಭಾಗದಲ್ಲಿ ನೀವು ಮಾಡಿದ್ದೀರಿ, 6 ವರ್ಷದಲ್ಲೇ ಮಾಡಿದ್ದೀರಿ. ಆದರೆ ಮಧ್ಯ 2 ವರ್ಷ ಕೋವಿಡ್ ಇದ್ದಿದ್ದರಿಂದ ನೀವು ಮಾಡಲಿಕ್ಕಾಗಿಲ್ಲ. ಆದರೂ ನೋಡಿ, ಇಷ್ಟು ಜನ ನೀವು ಕರೆಸೋ ಶಕ್ತಿ ಆ ಮಾರಮ್ಮ ನಿಮಗೆ ಕೊಟ್ಟಿದ್ದಾರೆ. ಇಲ್ಲದ್ರೆ ನೀವು ಸುಮ್ಮನೆ ಕರೆದ್ರೆ ಬರೋಲ್ಲ. ಏನೋ ಒಂದು 50 ಜನ 100 ಜನ ಮನೆ ಊಟಕ್ಕೆ ಬರ್ತಾರೆ, ಹೊರಟೋತಾರೆ. ಆದರೆ ಇಷ್ಟು ಸಾವಿರಾರು ಜನ ಕರೆಸೋದಕ್ಕೆ ಶಕ್ತಿ ಇರೋದು ಯಾರಿಗಪ್ಪ ಅಂದರೆ ಆ ಮಾರಮ್ಮ ದೇವಿಗೆ. ಅದಕ್ಕೆ ಯಾವುದೇ ತಾಯಿ, ಯಾವುದೇ ಇವತ್ತು ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಈ ರೀತಿ ಶ್ರೀ ದಂಡುಮಾರಮ್ಮ ತಾಯಿ ದೇವಾಲಯದ ಪ್ರಧಾನ ಅರ್ಚಕ ಜಿ ಮಧುಸೂದನ್ ಮಾತನಾಡುತ್ತಾ, ಶ್ರೀ ಕ್ಷೇತ್ರ ವಿಜಯಪುರ ಕೆರೆಕೋಡಿಯಲ್ಲಿ ನೆಲೆಸಿರುವ ಶ್ರೀ ದಂಡುಮಾರಮ್ಮ ತಾಯಿ ದೇವಾಲಯದ 6ನೇ ವರ್ಷದ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಈ ಅಮ್ಮಂದು ಅಂದರೆ 400 ವರ್ಷದ ದೇವಸ್ಥಾನ ಇದು. ಸುಮಾರು ಒಂದು 6 ವರ್ಷದಿಂದ ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ವಿ. ಸುಮಾರು ಒಂದು 150 ಕಿಲೋಮೀಟರ್ ದೂರದಿಂದನೂ ಭಕ್ತಾದಿಗಳು ಬರ್ತಾರೆ. ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ, ಸುಮಾರು ಜನಕ್ಕೆ ಮಕ್ಕಳಿಲ್ದಿರೋರಿಗೆ ಮಕ್ಕಳಾಗಿದೆ. ಆ ಅಮ್ಮ ಏನು ಕೇಳಿದ್ರು ಒಂದು ವರ್ಷ ಒಳಗಡೆ ಈಡೇರಿಸ್ತಾಳೆ. ಮತ್ತು ಏನಪ್ಪ ಅಂದರೆ ವಿಶೇಷ ಅಮ್ಮಂದು ಫಸ್ಟು ಸ್ಟಾರ್ಟಿಂಗ್ ನಾವು ಒಂದು 500 ಜನ ಊಟ ಮಾಡಿದ್ದು ಇದೇ ಫಂಕ್ಷನಲ್ಲಿ, ಇದೇ ಜಾತ್ರೆಯಲ್ಲಿ. ಇವತ್ತು ಸುಮಾರು ಒಂದು 2000ದಿಂದ 3000 ಜನ ಊಟ ಮಾಡ್ತಾ ಇದ್ದಾರೆ. ಎಲ್ಲ ಅಮ್ಮನ ಕೊಟ್ಟುವಂಥ ಒಂದು ಶಕ್ತಿಯಿಂದ ನಡ್ಕೊಂಡು ಹೋಗ್ತಾರೆ. ಎಷ್ಟು ದಿನ ಕಾರ್ಯಕ್ರಮ ಇದು? ಇದು 2 ದಿನ ಕಾರ್ಯಕ್ರಮ. ಏನೇನು ಮಾಡ್ತೀರಿ? ಫಸ್ಟ್ ಡೇ ಬಂದು ಅಮ್ಮನಿಗೆ ಅಭಿಷೇಕ ಮತ್ತು ಭಜನೆ ಕಾರ್ಯಕ್ರಮ ಇರುತ್ತೆ. ಸೆಕೆಂಡ್ ದಿನ ದೀಪಾರತಿಗಳು, ಜಾತ್ರಾ ಮತ್ತು ಅನ್ನ ಸಂತರ್ಪಣೆ, ಔತಣಕೂಟವನ್ನು ಏರ್ಪಡಿಸ್ತಾರೆ. 7 ಜನ ಸೇರ್ತಾರೆ. ಸುಮಾರು ಸೆಕೆಂಡ್ ಡೇ ಬಂದು ನಮ್ಮ ಇದಿರೋದು 2000ರಿಂದ 3000 ಜನ ಸೇರ್ತಾರೆ. ನೀವೇನಾಗಿದೆ ಸರ್? ನಾವಿಲ್ಲಿ ಅರ್ಚಕರಾಗಿದ್ವಿ. ತಮ್ಮ ಹೆಸರು ಹೇಳಿ? ಮಧುಸೂದನ್. ಶ್ರೀ ದಂಡುಮಾರಮ್ಮ ತಾಯಿ ಭಕ್ತ ಮಂಡಳಿಯ ಕೆ ಗೋವಿಂದರಾಜ್ ಮಾತನಾಡಿದರು. ದಂಡುಮಾರಮ್ಮ ತಾಯಿ ಅಮ್ಮ, ಈ ಅಮ್ಮ 150 ವರ್ಷ ಇತಿಹಾಸ ಇದೆ. ಈ
ಇಲ್ಲಿಗೆ ಮುಂಚೆ ಹುಡುಗನಹಳ್ಳಿ ಅಂತಿದ್ದಾಗ 350 ವರ್ಷ ಹಿಂದೆ ಈ ಅಮ್ಮ ಗಂಡು ಬಂದಾಗ ಇಲ್ಲಿ ಬಂದು ಬೆಳೆಸಿದ್ರು. ಅದರಿಂದ ನಾವು ಏನೋ ಚಿಕ್ಕದಾಗಿತ್ತು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಅಮ್ಮ ಹತ್ರ ಏನೇ ಬೇಡಿಕೆ ಇದ್ರೂ ಕಷ್ಟ ಸುಖ ಎಲ್ಲನೂ ಹರಿಸ್ಕೊಂಡು ಹೋಗ್ತಾಳೆ. ಅವರು ಏನೇ ಒಂದು ಬೇಡಿಕೆ ಇರಲಿ ಒಂದು ವರ್ಷದಲ್ಲಿ ಈಡೇರಿಸ್ತಾಳೆ. ಜಾಸ್ತಿ ದೂರದಿಂದ ಇವತ್ತು ಕಡಪ ಸ್ಥಳದಿಂದ ಮೂಲಕ ಬೇಡಿಕೆ ಇದೆ. ಒಳ್ಳೆ ಸ್ವಭಾವದಿಂದ ಬಂದವ್ರಿಗೆಲ್ಲನೂ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಕೊಂಡು ಊರನ್ನು ಸುಧಾರಕ ಮಾಡಿಕೊಂಡು ಎಲ್ಲರನ್ನೂ ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ತಾರೆ. ಇದು 5ನೇ ಸಲ ಜಾತ್ರೆ ಮುಂದುವರೆದಾಗಿದೆ. ಇನ್ನೇ ಹೆಚ್ಚಿನ ಭಾಗವಹಿ 12,000 ಜನ ಬರ್ತಾರೆ. 12,000 ಜನ ಬರ್ತಾರೆ. ಯಾವ್ಯಾವ ಊರಿಂದ ಬರ್ತಾರೆ? ಏನು ಇದು ಸುತ್ತಮುತ್ತ ಗ್ರಾಮಾಂತರ ಬರ್ತಾರೆ. ತಮ್ಮ ಹೆಸರು? ಸರ್ ತಮ್ಮ ಹೆಸರು? ತಮ್ಮ ಹೆಸರು ಗೋವಿಂದ. ಏನಾಗಿದೆ ದೇವಸ್ಥಾನಕ್ಕೆ? ದೇವಸ್ಥಾನ ಇವಾಗ ಏನಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್. ಈ ಸಂದರ್ಭದಲ್ಲಿ ದೇವನಹಳ್ಳಿ ಸಮಾಜ ಸೇವಕರಾದ ಜಿಎನ್ ವೇಣುಗೋಪಾಲ್ ಗೋಪಿ, ಬಿಜೆಪಿ ಮುಖಂಡ ಓಬದೇನಹಳ್ಳಿ ಕೆ ಮುನಿಯಪ್ಪ, ದೇವನಹಳ್ಳಿ ಕಾಸಾಪ ಗೌರವಾಧ್ಯಕ್ಷ ಜಿಟಿ ಸದಾಶಿವರೆಡ್ಡಿ, ವಿಜಯಪುರ ಬಲಿಜ ಸಂಘದ ಹಿರಿಯರಾದ ಪಿ ನಾರಾಯಣಪ್ಪ, ವಿ ರಮೇಶ್, ಸಿ ವೆಂಕಟೇಶಪ್ಪ, ಬಿಜೆಪಿ ಮುಖಂಡರುಗಳಾದ ದಾಸಿ ಸುಬ್ಬಯ್ಯ, ಕರವೇ ಮಂಜುನಾಥ್, ರಾಮಕೃಷ್ಣ ಹೆಗಡೆ, ಸಾವಕನಹಳ್ಳಿ ನಾಗೇಶ್, ಭಗವಾನ್ ಹಾಗೆ ಇನ್ನು ಅನೇಕ ಗಣ್ಯರು ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದರು. ಶಾಂತಿನಗರದ ವುಡ್ ವರ್ಕ್ ಮಾಲೀಕರಾದ ಗೋವಿಂದರಾಜುರವರು ದೇವಾಲಯಕ್ಕೆ ವಿದ್ಯುತ್ ಡಮರುಗ ಕೊಡುಗೆಯಾಗಿ ನೀಡಿದ್ದಾರೆ. ಚನ್ನಕೇಶವ ಫ್ಲೈರಿಂಗ್ ಮಿಷನ್ ಮಾಲೀಕರು ರಘುರವರು ಜಾತ್ರೆಗೆ ಫ್ಲೆಕ್ಸಿಂಗ್ಗಳನ್ನು ಹಾಕಿದರು. ಕಲಿಯುಗ
ತ್ರಿಗುಣಾತೀತ ತ್ರಿಮೂರ್ತಿಯು ನೀನು ಅಗಳೆ